ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗ C20 ಸಿಲೆಬಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಹೊಸ ಪ್ಯಾಟ್ರನ್ನಲ್ಲಿ ಮ್ಯಾಟ್ರಿಸೀಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ದು 8 ವೀಡಿಯೋಗಳನ್ನು ಕೊಟ್ಟಿದ್ದೀನಿ. ಆ 8 ವೀಡಿಯೋಗಳನ್ನ ಓದಿದ್ರೆ ನಿಮಗೆ 39 ಮಾರ್ಕ್ಸ್. ನೋಡಿ, ಏನೇನು ಎಕ್ಸಾಮ್ ಕೇಳ್ತಾರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳೇ. ನೀವು ಅದನ್ನು ಸಾಲ್ವ್ ಮಾಡಿದ್ರೆ ಸಾಕು, ನಿಮಗೆ 39 ನಂಬರ್ ಆರಾಮಾಗಿ ತಗೋಬೋದು. ಈಗ ನೆಕ್ಸ್ಟ್ 39 ನಂಬರ್ಗೆ ಇರ್ತಕ್ಕಂಥ ಒಂದು ಚಾಪ್ಟರು ಸ್ಟ್ರೈಟ್ ಲೈನ್ಸ್, ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 8 ವೀಡಿಯೋಸ್ ಆಲ್ರೆಡಿ ಕೊಟ್ಟಿದ್ದೀನಿ. ನೀವು ಒಂದು ವೀಡಿಯೋನ ಹೆಚ್ಚು ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಈಗ ನೆಕ್ಸ್ಟು ಸ್ಟ್ರೈಟ್ ಲೈನ್ದು ಶುರು ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಒಂದು ಕ್ವಶನ್ ಏನಪ್ಪ ಅಂತಂದರೆ, ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್. ನೋಡಿ, ನಿಮಗೆ ಫಸ್ಟ್ ಸ್ಟ್ರೈಟ್ ಲೈನಲ್ಲಿ ಸ್ಲೋಪ್ ಅಂತ ಬರುತ್ತೆ. ನೋಡಿ, ಸ್ಲೋಪ್ ಅಂತ ನೀವು ಅದಿರಲಿ, ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಫಸ್ಟ್ ಅದು ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ಕೊಟ್ಬಿಡ್ತೀನಿ. ನೋಡಿ, ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಒಂದು ಸ್ಟ್ರೈಟ್ ಲೈನಲ್ಲಿ 3 ಥರ ಲೆಕ್ಕ ಬರ್ತವೆ. ಅದರಲ್ಲಿ ಒಂದು ಟೈಪ್ ಇದು ಏನು, ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಅಂದ್ಬಿಟ್ಟು 2 ಪಾಯಿಂಟ್ ಕೊಟ್ಟಿರ್ತಾರೆ. ಆಯಿತಾ? ನೀವೇನು ಮಾಡಬೇಕು, ಆ 2 ಪಾಯಿಂಟನ್ನು ಫಸ್ಟ್ ಬರ್ಕೋಬೇಕು. 3, 2 ಆ್ಯಂಡ್ 5, 4. ಈ 3, 2ಗೆ x1, y1 ಅಂತ ತಗೊಳ್ಳಿ, ಇದಕ್ಕೆ x2, y2 ಅಂತ ತಗೊಳ್ಳಿ. ನೋಡಿ, 2 ಪಾಯಿಂಟ್ ಕೊಟ್ಟಿರ್ತಾರೆ. 2 ಪಾಯಿಂಟ್ ಕೊಟ್ಟಾಗ ನಾವು ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಫಸ್ಟು ಆ 2 ಪಾಯಿಂಟನ್ನು ಬರ್ಕೊಂಡು ಮೊದಲನೇ ಪಾಯಿಂಟ್ಗೆ x1, y1 ಅಂತ ತಗೋಬೇಕು. ಎರಡನೇ ಪಾಯಿಂಟ್ಗೆ x2, y2 ಅಂತ ತಗೋಬೇಕು. ಅದಾದಮೇಲೆ ನೋಡಿ, ಸ್ಲೋಪ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಇದೆ. 2 ಪಾಯಿಂಟ್ ಕೊಟ್ಟಾಗ ಏನಪ್ಪ ಅಂತಂದರೆ, ಸ್ಲೋಪ್ಗೆ ಸಿಂಬಲ್ಲು ಸ್ಮಾಲ್ m, y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ನೋಡಿ, 4 ನಂಬರ್ಗೆ ಕೇಳ್ತಾರೆ ಇದನ್ನ, ಯಾಕಂದರೆ 4 ನಂಬರ್ದು ಮಾರ್ಕ್ಸ್ ಇದೆ, ಕ್ವಶನ್ಗಳಿದ್ದಾವೆ ಈ ಸರಿ. ಈಗ ಇಲ್ಲಿ y2 ಅಂತಂದರೆ ನೋಡಿ 4 ಮೈನಸ್ y1 ಅಂದರೆ 2 ಡಿವೈಡೆಡ್ ಬೈ x2 5, x1 3. ಏನಿಲ್ಲ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು. ನೋಡಿ, ಫಾರ್ಮುಲಾ ಬರೆದ್ಬಿಟ್ರೆ ಸಾಕು ನಮಗೆ. ನೋಡಿ, ಅಲ್ಲಿ ಈಗ ನೋಡಿ, x1 ಅಂದರೆ 3, y1 ಅಂದರೆ 2, x2 ಅಂದರೆ 5, y2 ಅಂದರೆ 4. ಫಾರ್ಮುಲಾ ಏನು, y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ನೋಡಿ, y2 ಅಂದರೆ 4 ಮೈನಸ್ ಹಂಗೆ ಬರೆದಿದ್ದೀನಿ, y1 ಅಂದರೆ 2, x2 ಹಂಗೆ ಬರೆದಿದ್ದೀನಿ, ಮೈನಸ್ ಹಂಗೆ ಬರೆದಿದ್ದೀನಿ, x1 ಅಂದರೆ 3. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ಏನಿಲ್ಲ, ತುಂಬ ಸಿಂಪಲ್ಲು. ನಿಮಗೆ ಮೈನಸ್ ಮಾಡೋಕ್ಕೆ ಗೊತ್ತಿಲ್ಲದಿದ್ರೂ ಮಾಡ್ಬೋದು. ನೋಡಿ, 4 ಮೈನಸ್ 2 ಗೊತ್ತಿರ್ತದೆ ಎಲ್ಲರಿಗೂ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 4 ಮೈನಸ್ 2 ಗೊತ್ತಾಗಿಲ್ಲ ಅಂದರೆ ಸಪ್ರೇಟಾಗಿ ಮಾಡಿ. 4 ಮೈನಸ್ 2 2, 5 ಮೈನಸ್ 3 2. ನೋಡಿ, ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ಥರ ಬಂದಾಗ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. 2 ಟು ಕ್ಯಾನ್ಸಲ್ಲು, ಆನ್ಸರ್ ಈಸ್ 1. ನೋಡಿ, ಈ ಥರ 2 ಪಾಯಿಂಟ್ ಕೊಟ್ಟಾಗ ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಅಂದ್ಬಿಟ್ಟು ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಅಂತ 2 ಪಾಯಿಂಟ್ ಕೊಟ್ಟಿರ್ತಾರೆ. ಆವಾಗ ಸ್ಲೋಪ್ ಕಂಡುಹಿಡಬೇಕಂದ್ರೆ ಈ ಥರ ಮೆಥಡ್ನ ನೀವು ಫಾಲೋ ಮಾಡಬೇಕು. ಆಯಿತಾ? ನೋಡಿ, ಇದು ಯಾವಾಗಲೂ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗಲೂ ಒಂದೊಂದ್ಸಲಿ ಕ್ಯಾನ್ಸಲ್ ಆಗುತ್ತೆ, ಕೆಲವೊಂದ್ಸಲಿ ಕ್ಯಾನ್ಸಲ್ ಆಗೋಲ್ಲ. ಕ್ಯಾನ್ಸಲ್ ಅಂದರೆ ಈಗ ನೋಡಿ, 3 ಇತ್ತು, ಇಲ್ಲಿ 2 ಇತ್ತು, ಅವಾಗ 3/2 ಅಂತಲೇ ಬರೀಬೇಕು. ಆಯಿತಾ? ಈಗ ಇನ್ನೊಂದು ಲೆಕ್ಕ ತಗೋತೀನಿ. ನೋಡಿ, ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ 7, 5, 4, 9. 7, 5, 4, 9 ಅಂತ ತಗೊಂಡಿದ್ದೀನಿ. ಫಸ್ಟು ಏನು ಕೊಟ್ಟಿದ್ದಾರೆ ಆ 2 ಪಾಯಿಂಟನ್ನು ಬರ್ಕೋಬೇಕು. ನೋಡಿ, 7, 5, 4, 9.
4 9. ಒನ್ಸ್ ಅಗೇನ್ ನೋಡಿ, ಎರಡು ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಯಬೇಕಂದ್ರೆ ಫಾರ್ಮುಲಾ ಇಸ್ ಸ್ಲೋಪ್ ಈಸ್ ಈಕ್ವಲ್ ಟು ಸ್ಮಾಲ್ m ದಟ್ ಈಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಇವಾಗ y2 ಅಂತಂದರೆ ಅಲ್ಲಿ 9 ಮೈನಸ್ y1 ಅಂದರೆ 5, x2 ಅಂತಂದರೆ 4, x1 ಅಂದರೆ 7. ನೋಡಿ, 9 ಮೈನಸ್ 5 ಅಂದರೆ 4 ಮೈನಸ್ 7 ಅಂದರೆ -3. ನೋಡಿ, ಇಲ್ಲಿಗೆ ಹೀಗೆ ನಿಲ್ಲಿಸ್ಬೋದು. ನೋಡಿ, ಯಾವುದು ಕ್ಯಾನ್ಸಲ್ ಆಗೋಲ್ಲ. ಈ 4 ಇದೆ, 3 ಇದೆ, ಕ್ಯಾನ್ಸಲ್ ಆಗೋಲ್ಲ, ಹಂಗೆ ಬರೀಬೇಕು. ಇಲ್ಲಿ ಯೂಶ್ವಲಿ ಏನಪ್ಪ ಅಂತಂದರೆ ಡಿನಾಮಿನೇಟರ್ ಮೈನಸ್ ಇದ್ದರೆ ಡಿನಾಮಿನೇಟರ್ ಬರೆಯೋಲ್ಲ, ರೂಲು. ನ್ಯೂಮರೇಟರ್ ತಗೊಂಡ್ರೆ -4/3 ಅಂತ ಬರೀತೀವಿ. ನೋಡಿ, ಈ ಥರ ಏನಾರ ಅದು ಕ್ಯಾನ್ಸಲ್ ಆಗಿಲ್ಲ ಅಂದರೆ ಹಂಗೆ ಇಡಬೇಕು, ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಬೇಕು. ಆಯಿತಾ? ಕ್ಯಾನ್ಸಲ್ ಆಯ್ತಾ ಇದ್ರೂ ನಿಮ್ಗೆ ಗೊತ್ತಿಲ್ಲ ಅಂದರೆ ಹಂಗೆ ಇಟ್ಟರೆ ಏನು ತೊಂದರೆ ಇಲ್ಲ. ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು. ಆಯಿತಾ? ನೋಡಿ, ಈ ಥರ ಇನ್ನೊಂದು ಲೆಕ್ಕ ತಗೊಳ್ಳೋಣ. ನೋಡಿ, ಈಗ ನಾನು ಎಲ್ಲ ಪಾಸಿಟಿವ್ ತಗೊಂಡಿದ್ದೆ, ಪಾಸಿಟಿವ್ ನಂಬರ್ಸೇ. ನಿಮಗೆ ನೆಗೆಟಿವ್ ಬರ್ಬೋದು. ನೋಡಿ, -3 -7 -4 -8. ಆಯಿತಾ? -4 -5 -10 ಅಂತ ತಗೋಣ. ನೋಡಿ, ಈಗ ಎಲ್ಲ ಮೈನಸ್ ತಗೊಂಡಿದ್ದೀನಿ, ಮೈನಸ್ಗಳು ಇರ್ತವೆ. ಏನಾದರೂ ಇರಲಿ, ಏನು ಪ್ರೊಸೀಜರ್ ಅಂದರೆ ಫಸ್ಟು ಏನು ಕೊಟ್ಟಿದ್ದಾರೆ ಆ ನಂಬರ್ ಬರ್ಕೊಳ್ಳಿ. -3 -7 -5 -10. ಆಯಿತಾ? ಸೇಮ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು, ಸಿಂಪ್ಲಿಫೈ ಮಾಡೋದು. ನೋಡಿ, y2 ಮೈನಸ್ y1, y2 ಈಸ್ -10 ಮೈನಸ್ y1. ನೋಡಿ, ಮೈನಸ್ ಈ ಮೈನಸ್ಸು, y1 ಅಂದರೆ -7 ಇದೆ, ಅದಕ್ಕೆ ಏನು ಮಾಡಬೇಕು, ಬ್ರ್ಯಾಕೆಟ್ ಹಾಕಬೇಕು. ನೋಡಿ, ಈ ಥರ ಏನಾದರೂ ಮೈನಸ್ಗಳು ಬಂದಾಗ ನೀವು ಬ್ರ್ಯಾಕೆಟ್ ಹಾಕಬೇಕು. ಹಿಂದೆನೂ ಹೇಳ್ಕೊಟ್ಟಿದ್ದೆ ಬ್ರ್ಯಾಕೆಟ್ ಹಾಕ್ಬೇಕಂತ, ಮ್ಯಾಟ್ರಿಕ್ಸ್ ಸಿಂಪ್ಲಿಫೈ ಮಾಡುವಾಗ. ಡಿಟರ್ಮಿನೆಂಟ್ಸ್ x2 -5 ಮೈನಸ್ x1 ಅಂದರೆ -3. ನೋಡಿ, ಬ್ರ್ಯಾಕೆಟ್ ಹಾಕ್ಬೇಕು. ಸರ್, ಇಲ್ಲೇನು ಬ್ರ್ಯಾಕೆಟ್ ಹಾಕಿಲ್ಲ ಅಂದರೆ ನೀವು ಇಲ್ಲಿ ಹಾಕಿದ್ರು ಒಂದೇ, ಹಾಕಿದ್ರು ಒಂದೇ, ಬೇಕಂದರೆ ಹಾಕಿ, ಏನು ತೊಂದರೆ ಇಲ್ಲ. ನೋಡಿ, ಮೈನಸ್ ಬಂದಾಗೆಲ್ಲ ಬ್ರ್ಯಾಕೆಟ್ ಹಾಕಿ. ಈ ಫಸ್ಟ್ ಸ್ಟಾರ್ಟಿಂಗ್ಗೆ ಹಾಕಿದ್ರು ಹಾಕ್ಬೋದು, ಇಲ್ಲ ಅಂದಿಲ್ಲ. ಬಟ್ ನೆಕ್ಸ್ಟಲ್ಲಿ ಹಾಕಲೇಬೇಕು, ಕಂಪಲ್ಸರಿ. ನಾನು ಸ್ಟಾರ್ಟಿಂಗೂ ಹಾಕ್ಬಿಟ್ಟಿದ್ದೀನಿ. ಆಯಿತಾ? ಮೈನಸ್ ಬಂದರೆ ಬ್ರ್ಯಾಕೆಟ್ ಹಾಕ್ಬಿಡಿ. ಆಯ್ತಪ್ಪ, ಈಗ ಇದನ್ನ ಸಿಂಪ್ಲಿಫೈ ಮಾಡೋದು ಹೆಂಗೆ? ಸರ್, ಇದೇನೋ ಎಲ್ಲ ಮೈನಸ್ ಇದೆ, ಬ್ರ್ಯಾಕೆಟ್ ಎಲ್ಲ ಇದೆ, ಗೊತ್ತಾಯ್ತಾ ಇಲ್ಲ? ಏನು ಯೋಚನೆ ಮಾಡೋಂಗಿಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕು. ನೋಡಿ, ಬ್ರ್ಯಾಕೆಟ್ ಓಪನ್ -10 ಬ್ರ್ಯಾಕೆಟ್ ಕ್ಲೋಸ್ ಮೈನಸ್ ಬ್ರ್ಯಾಕೆಟ್ ಓಪನ್ -7 ಬ್ರ್ಯಾಕೆಟ್ ಕ್ಲೋಸ್ ಈಕ್ವಲ್ಸ್. ಅದು ಹೊಡೆದ ತಕ್ಷಣ ಒಂದು ನಂಬರ್ ಬರುತ್ತೆ, ಆ ನಂಬರ್ ಬರೀರಿ. ಏನು ಬರುತ್ತಪ್ಪ ಅಂದರೆ -3 ಅಂತ ಬರುತ್ತೆ. ಬೇರೆ ಏನು ಬರೆಯೋಂಗಿಲ್ಲ ಕ್ಯಾಲ್ಕುಲೇಟರ್ನಲ್ಲಿ, ಬರೀ ನ್ಯೂಮರೇಟರ್ ಮಾತ್ರ ಟೈಪ್ ಮಾಡಬೇಕು ನೀವು. ಬ್ರ್ಯಾಕೆಟ್ ಓಪನ್ -10 ಬ್ರ್ಯಾಕೆಟ್ ಕ್ಲೋಸ್ -7 ಬ್ರ್ಯಾಕೆಟ್ ಕ್ಲೋಸ್ ಈಕ್ವಲ್ಸ್ ಹೊಡೆದ್ರೆ ಡೈರೆಕ್ಟಾಗಿ -3 ಬರುತ್ತೆ. ಅದೇ ಥರ ಇನ್ನೊಂದ್ಸಲಿ ರೀಸೆಟ್ ಮಾಡಿಬಿಟ್ಟು ಬ್ರ್ಯಾಕೆಟ್ ಓಪನ್ -5 ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಓಪನ್ -3 ಬ್ರ್ಯಾಕೆಟ್ ಕ್ಲೋಸ್ ಈಕ್ವಲ್ಸ್ ಅಂತ ಹೊಡೀರಿ. ನಿಮಗೆ -2 ಬರಬೇಕು. ನಿಮಗೆ ನ್ಯೂಮರೇಟ್ರು ಡಿನಾಮಿನೇಟ್ರು ಎರಡರಲ್ಲೂ ಮೈನಸ್ ಬಂದಿದ್ದರೆ ಮೈನಸ್ ಕ್ಯಾನ್ಸಲ್ ಮಾಡಿ. ಆನ್ಸರ್ ಬಂದು ನಿಮಗೆ ಫೈನಲ್ ಆಗಿ 3/2 ಬರುತ್ತೆ. ನೋಡಿ, ಏನಾದರೂ ಮೈನಸ್ ಬಂದರೆ ಮೈನಸ್ಗಳು ಬಂದರೆ ಈ ಥರ ಮಾಡ್ಬೋದು. ಸರಿನಾ? ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ, ಎಲ್ಲ ಒಂದು ಕಡೆ ಯಾವುದೋ ಒಂದು 0 ಇದ್ಬಿಡುತ್ತೆ. ಇರಲಿ, 0 ಇದ್ರೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ, 0 -7 ಇದು ಬರೀ ಒಂದೆರಡು ಮೈನಸ್ ತಗೋತೀನಿ ಅಷ್ಟೇ ಸಾಕು. 7 -2 ನೋಡಿ, ಈ ಥರ ಇತ್ತು ಅಂದರೆ ಎಲ್ಲ ಒಂದು ಕಡೆ 0 ಇದೆ, ಇರಲಿ ಬಿಡಿ, ಏನಾದರೂ ಇರಲಿ. ಪ್ರೊಸೀಜರ್ ಸೇಮ್. ಏನು ಪಾಯಿಂಟ್ ಬರ್ಕೊಳ್ಳಿ, ಇಲ್ಲಿ 0 ಬರಬೇಕು. 0, -7 ಇಲ್ಲಿ 7 -2 ಬರಬೇಕು. 7, -2. ನೆಕ್ಸ್ಟು ಫಾರ್ಮುಲಾ ಹಾಕೊಳ್ಳಿ, ಸಿಂಪ್ಲಿಫೈ ಮಾಡೋದು ಮುಗೀತು. y2 ಏನಿದೆ -2 ಮೈನಸ್ ಆಫ್ y1 ಏನಿದೆ -7. ನೋಡಿ, ಬ್ರ್ಯಾಕೆಟ್ ಹಾಕಬೇಕು, ಇದಕ್ಕೂ ಬ್ರ್ಯಾಕೆಟ್ ಹಾಕೊಳ್ಳಿ. ನೆಕ್ಸ್ಟ್ x2 7 ನೋಡಿ, ಅದಕ್ಕೇನು ಮೈನಸ್ ಇಲ್ಲ, ಅದಕ್ಕೇನು ಬ್ರ್ಯಾಕೆಟ್ ಹಾಕಿಲ್ಲ, ಹಂಗೆ ಬಂದಿದೆ. -x1 ಅಂದರೆ 0.
ನೋಡಿ y2 ಅಂದರೆ -2 ಬ್ರ್ಯಾಕೆಟ್ ಹಾಕಿದ್ದೀನಿ, ಮೈನಸ್ ಈ ಮೈನಸ್ ಇದು ತಿರ್ಗಾ y1ಗೆ -7 ಬರುತ್ತೆ, ಬ್ರ್ಯಾಕೆಟ್ ಹಾಕಬೇಕು. ಡಿವೈಡೆಡ್ ಬೈ ಇದಕ್ಕೆ ಎರಡು ಪಾಸಿಟಿವ್ ಇದೆ ನೋಡಿ 7, ಅದಕ್ಕೆ ಏನು ಬ್ರ್ಯಾಕೆಟ್ ಹಾಕಿಲ್ಲ, -0. ಈಗ ಇದನ್ನು ಕ್ಯಾಲ್ಕುಲೇಟರ್ನ ಟೈಪ್ ಮಾಡಿ, ಬ್ರ್ಯಾಕೆಟ್ ಓಪನ್ -2 ಬ್ರ್ಯಾಕೆಟ್ ಕ್ಲೋಸ್ -7 ಬ್ರ್ಯಾಕೆಟ್ ಕ್ಲೋಸ್ ಈಕ್ವಲ್ಸ್ ಅಂತ ಹೊಡೆದ್ರೆ ನಿಮಗೆ ಇದು 5 ಬರಬೇಕು. ಡಿವೈಡೆಡ್ ಬೈ 7 - 0 ಅಂದರೆ 7. ಆನ್ಸರ್ ಇಸ್ 5/7. ನೋಡಿ ನಿಮಗೆ ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಅಂತ ಈ ಥರ ಏನಾದರೂ ಎರಡು ಪಾಯಿಂಟ್ ಕೊಟ್ಟಿದ್ರೆ, ಪಾಯಿಂಟಲ್ಲಿ ನಿಮಗೆ ಎರಡು ಪಾಯಿಂಟಲ್ಲಿ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇರ್ಬೋದು, ಇಲ್ಲ ಒಂದೆರಡು ನೆಗೆಟಿವ್ ಇರ್ಬೋದು, ಇಲ್ಲ ಎಲ್ಲರೂ ನೆಗೆಟಿವ್ ಇರ್ಬೋದು, ಮತ್ತು ಎಲ್ಲಾದರೂ ಒಂದು ಕಡೆ 0 ಬೇಕಾದರೂ ಬರ್ಬೋದು. ಏನೇ ಬರಲಿ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ನೋಡಿ ಇದು ಸ್ಲೋಪ್ ಕಂಡುಹಿಡಿಯೋದ್ರಲ್ಲಿ ಫಸ್ಟ್ ಟೈಪ್ ಆಯಿತಾ. ನೆಕ್ಸ್ಟ್ ಟೈಪ್ ಇದೆ ಸ್ಲೋಪಲ್ಲಿ, ಇನ್ನೂ ಈಸಿ ಇದು. ನೆಕ್ಸ್ಟ್ ಇರೋದು ಇನ್ನೆರಡು ಪಾಯಿಂಟ್ ಕೊಟ್ಟಾಗ ಈ ಥರ ಮಾಡಬೇಕು. ನೆಕ್ಸ್ಟ್ ಟೈಪಲ್ಲಿ ನೋಡಿ ನಿಮಗೆ ಈ ಥರ ಬರುತ್ತೆ. ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಅಂದ್ಬಿಟ್ಟು ನಿಮಗೆ ಈ ಥರ ಬರುತ್ತೆ. 7x + 5y - 3 = 0. ಎರಡು ಪಾಯಿಂಟ್ ಕೊಡಲ್ಲ, ಈ ಥರ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ ಆಯಿತಾ. ಫೈಂಡ್ ದಿ ನೋಡಿ ಸೇಮ್ ಕ್ವಶನ್, ಫೈಂಡ್ ದಿ ಸ್ಲೋಪ್ ಆಫ್ ಲೈನ್, ಬಟ್ ಹಿಂದೆ ಪ್ರಾಬ್ಲಮಲ್ಲಿ ಎರಡು ಪಾಯಿಂಟ್ ಕೊಟ್ಟಿದ್ರು. ಎರಡು ಪಾಯಿಂಟ್ ಅಂತಂದರೆ 2, 3 ಆ್ಯಂಡ್ 5, 7 ಅಂತ ಕೊಟ್ಟರೆ ಅದು ಎರಡು ಪಾಯಿಂಟ್ ಅಂತ. ಇಲ್ಲಿ ಈಕ್ವೇಷನ್ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಾಗ ಸ್ಲೋಪ್ ಹೆಂಗೆ ಕಂಡುಹಿಡಿಯೋದು? ಏನೂ ಇಲ್ಲ, ಇದು ಈಸಿನೇ. ನೋಡಿ ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. ನೋಡಿ ಈಕ್ವೇಷನ್ ಬರ್ಕೊಂಡೆ. ಇದ್ರ ಕೆಳಗಡೆ ಏನು ಮಾಡಬೇಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಸ್ಟ್ರೈಟ್ ಲೈನ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ax plus by, ax plus by plus c = 0. This is the standard form of a straight line. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್ ಅಂತ ಕರೀತಾರೆ ಆಯಿತಾ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್. ಈಗ ಇದನ್ನು ಅವ್ರು ಕೊಟ್ಟಿರೋ ಈಕ್ವೇಷನ್ಗೆ ಕಂಪೇರ್ ಮಾಡಬೇಕು. ನೋಡಿ ಈಗ ಕಂಪೇರ್ ಮಾಡಿದಾಗ ಇದರಲ್ಲಿ ನೋಡಿ ಎಕ್ಸ್ ಹಿಂದೆ ಏನಿದೆಯೋ ದಟ್ ಈಸ್ ಎ ಅಲ್ವಾ, ಅಂದರೆ ಎ ವ್ಯಾಲ್ಯೂ ಬಂದು 7 ಆಗುತ್ತೆ. ಎಕ್ಸ್ ಹಿಂದೆ ಏನೈತೆ ನೋಡಿ, ಎಕ್ಸ್ ಹಿಂದೆ ಎ ಇದೆ ಅಲ್ವಾ, ಇಲ್ಲಿ ಎಕ್ಸ್ ಹಿಂದೆ 7 ಇದೆ, therefore a = 7. ನೆಕ್ಸ್ಟ್ ಅದೇ ಥರ ಬನ್ನಿ, ವೈ ಹಿಂದೆ ಇರೋದು ಬಿ. ಇಲ್ಲಿ ವೈ ಹಿಂದೆ ಯಾವ ನಂಬರ್ ಇದೆ? ವೈ ಹಿಂದೆ 5 ಇದೆ, ಅಂದರೆ ಬಿ = 5. ಇನ್ನೊಂದಿದೆ ಸಿ ಅಂತಂದರೆ ನೋಡಿ ಬರೀ ನಂಬರ್ ಇರ್ತದೆ, ಖಾಲಿ ನಂಬರ್. ಮೈನಸ್ ಇದ್ದರೆ ಮೈನಸ್ ತಗೋಬೇಕು. ಸಿ ಅಂದರೆ -3. ಈ ಲೆಕ್ಕಕ್ಕೆ ಸಿ ವ್ಯಾಲ್ಯೂ ಏನು ಬೇಕಾಗಿಲ್ಲ ಸ್ಲೋಪ್ಗೆ, ಮುಂದೆ ಬರುತ್ತೆ ಅದು ಬೇಕಾಗುತ್ತೆ. ನೋಡಿ ಈಗ ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಇದರಲ್ಲಿ ಸಿಂಬಲ್ ಸೇಮು, -a/b. ಇದು ಫಾರ್ಮುಲಾ ಟು ಫೈಂಡ್ ಸ್ಲೋಪ್ ಆಫ್ ಎ ಲೈನ್ ವೆನ್ ಸ್ಲೋಪ್ ಆಫ್ ಎ ಲೈನ್ ax + by + c = 0. ಆ ಥರ ಬಂದಾಗ ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಇಸ್ -a/b ಆಯಿತಾ. ನೋಡಿ -7, a ಅಂದರೆ ಹಾಕಿ, b ಅಂದರೆ 5, -7/5. ನೋಡಿ ಇಷ್ಟೇ. ಏನಾದರೂ ಈಕ್ವೇಷನ್ ಕೊಟ್ಟರೆ ಈ ಥರ ಮಾಡಬೇಕು. ಎರಡು ಪಾಯಿಂಟ್ ಕೊಟ್ಟರೆ ಹಿಂದೆ ಎರಡು ಕೊಟ್ಟನಲ್ಲ ಆ ಥರ ಮಾಡಬೇಕು. ಇನ್ನೊಂದು ಎರಡು ಲೆಕ್ಕ ಮಾಡೋಣ. 8x + 3y + 7 = 0 ಅಂದ್ಕೊಳ್ಳಿ. 8x + 3y + 7 = 0. ಈಗ ಕಂಪೇರ್ ಮಾಡಿದ್ರೆ a ಬಿಕಮ್ಸ್ ನೋಡಿ a = 8 ಆಗುತ್ತೆ, b = 3 ಆಗುತ್ತೆ, c = 7 ಆಗುತ್ತೆ. ಸೇಮ್ ಫಾರ್ಮುಲಾ m = -a/b. a ಅಂತಂದರೆ 8, -8, b ಅಂತಂದರೆ 3, -8/3. ನೋಡಿ ಈ ಥರ. ಇನ್ನೊಂದು ಲೆಕ್ಕ ತಗೊಳ್ಳೋಣ. x - 3y - 4 = 0. ನೋಡಿ ಮೈನಸ್ ಇದೆ ಇದರಲ್ಲಿ. x - 3y - 4 = 0. ಕಂಪೇರ್ ಮಾಡಿದ್ರೆ a is 1. ನೋಡಿ x ಇಂದ ಏನೂ ಇಲ್ಲ ಅಂದರೆ 1 ಅಂತ ಬರ್ಕೋಬೇಕು, 0 ಅಲ್ಲ 1 ಬರೀಬೇಕು. y ಇಂದ ನೋಡಿ b ಅಂದರೆ -3 ಅಲ್ವಾ, -3, c ಅಂದರೆ -4. ಇವಾಗ mಗೆ ಸೇಮ್ ಫಾರ್ಮುಲಾ
ಮೈನಸ್ ಎ ಬೈ ಬಿ ಮೈನಸ್ ಎ ಅಂತಂದರೆ 1 ಬಿ ಅಂತಂದರೆ -3 ನೋಡಿ, ಎರಡು ಮೈನಸ್ ಇರೋದ್ರಿಂದ ಮೈನಸ್ ಮೈನಸ್ ಕ್ಯಾನ್ಸಲ್ 1/3. ಈ ಮೈನಸ್ ಫಾರ್ಮುಲಾದಲ್ಲಿದೆ, ಬಿಗೆ ಆಲ್ರೆಡಿ ಮೈನಸ್ ಇದೆ ನೋಡಿ. ಈ ಥರ ಏನಾದರೂ ಮೈನಸ್ ಬಂದರೆ ಈಕ್ವೇಷನಲ್ಲಿ ಈ ಥರ ಮಾಡಬೇಕು ಆಯಿತಾ. ನೋಡಿ ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಈಗ ಎರಡು ಥರ ಆಯಿತು. ಒಂದು 2 ಪಾಯಿಂಟ್ ಕೊಟ್ಟಾಗ ಯಾವ ಥರ ಕಂಡುಹಿಡಿಬೇಕಂತ ಹೇಳ್ಕೊಟ್ಟೆ, ಈ ಈಕ್ವೇಷನ್ ಕೊಟ್ಟಾಗ ಯಾವ ಥರ ಕಂಡುಹಿಡಿಬೇಕು ಅಂತ ಹೇಳ್ಕೊಟ್ಟೆ ಅಲ್ವಾ. ಈಗ ನೆಕ್ಸ್ಟ್ ಇನ್ನೊಂದು ಟೈಪ್ ಇದೆ, ಅದನ್ನು ಹೇಳ್ಕೊಟ್ಬಿಡ್ತೀನಿ ನೋಡಿ. ಅವಾಗ ಸ್ಲೋಪ್ ಮುಗಿದೋಗ್ಬಿಡುತ್ತೆ. Find the slope of line inclined at 45 degree to x-axis. ನೋಡಿ, ಇದರಲ್ಲಿ ಆ್ಯಂಗಲ್ ಕೊಡ್ತಾರೆ. ಆ್ಯಂಗಲ್ ಕೊಟ್ಟರೆ ಮೂರೇ ಆ್ಯಂಗಲ್, ಬೇರೆ ಏನು ಕೊಡೋಕ್ಕೆ ಹೋಗಲ್ಲ. ಒಂದು 45 ಕೊಡ್ತಾರೆ, ಇಲ್ಲ 30 ಕೊಡ್ತಾರೆ, ಇಲ್ಲ ಅಂದರೆ 60 ಕೊಡ್ತಾರೆ ಆಯಿತಾ. ಈಗ ಆ್ಯಂಗಲ್ ಕೊಟ್ಟಾಗ ಅಂತಂದರೆ ಅದನ್ನು ಥೀಟಾ ಅಂತ ಬರ್ಕೋಬೇಕು. ಥೀಟಾ = 45 ಅಂತ ಬರೀಬೇಕು. ಈಗ ಥೀಟಾ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನಪ್ಪ ಅಂತಂದರೆ ಎಮ್, ಸ್ಲೋಪ್ = m ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದರೆ ಈಗ ಥೀಟಾ ವ್ಯಾಲ್ಯೂ 45 ಡಿಗ್ರಿ ನೋಡಿ. ಟ್ಯಾನ್ 45 ನಿಮಗೆ ಇದೊಂಚೂರು ಗೊತ್ತಿರಬೇಕು. ಇಲ್ಲಿ 3 ವ್ಯಾಲ್ಯೂಸ್ ಸದ್ಯಕ್ಕೆ ಬರೆದಿರ್ತೀನಿ, ನಿಮಗೆ ಟ್ರಿಗ್ನೋಮೆಟ್ರಿ ಕ್ಲಾಸ್ ಮಾಡುವಾಗೆಲ್ಲ ಹೇಳ್ಕೊಡ್ತೀನಿ. ಇದರಲ್ಲಿ ನಿಮಗೆ ಈ ಥರ ಲೆಕ್ಕ ಬಂದಾಗ ನಿಮಗೆ ಟ್ಯಾನ್ ಅಷ್ಟೇ ಬರೋದು. ಟ್ಯಾನ್ 30 ಅಂತಂದರೆ 1/√3 ನೆನ್ಪಿಟ್ಕೊಳ್ಳಿ. ಟ್ಯಾನ್ 45 ಅಂದರೆ 1, ಟ್ಯಾನ್ 60 ಡಿಗ್ರಿ ಅಂತಂದರೆ √3. ಇವು 3 ಸಾಕು ಆಯಿತಾ. ನೋಡಿ, ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಇನ್ಕ್ಲೈನ್ಡ್ ಅಟ್ 45 ಡಿಗ್ರಿ ಟು x-axis ಅಂತ ಕೊಟ್ಟರೆ ಥೀಟಾ 45 ಕೊಟ್ಟಿದ್ದಾರೆ ಅಂತ ಅರ್ಥ ಆಯಿತಾ. ಎಮ್ = ಫಾರ್ಮುಲಾ ಟ್ಯಾನ್ ಥೀಟಾ ನೋಡಿ. ಟ್ಯಾನ್ ಹಂಗೆ ಬರ್ಕೊಂಡೆ, ಥೀಟಾ ಅಂದರೆ 45. ವಾಟ್ ಈಸ್ ಟ್ಯಾನ್ 45? 1. ಕ್ಯಾಲ್ಕುಲೇಟರ್ ಮೇಲೂ ಬರುತ್ತೆ ಟ್ಯಾನ್ 45, ಬಟ್ ಟ್ಯಾನ್ 30 ಸ್ವಲ್ಪ ಬೇರೆ ಥರ ಬರುತ್ತೆ ಆಯಿತಾ. ಇರಲಿ, ನೆನ್ಪಿಟ್ಕೊಬಿಡಿ. ಟ್ಯಾನ್ 30 ಅಂದರೆ 1/√3, ಟ್ಯಾನ್ 45 ಅಂದರೆ 1, ಟ್ಯಾನ್ 60 ಅಂದರೆ √3. ಅದೆಲ್ಲ ಹೆಂಗೆ ಬರುತ್ತೆ ಅಂತ ನಿಮಗೆ ಟ್ರಿಗ್ನೋಮೆಟ್ರಿ ಕ್ಲಾಸ್ ಮಾಡುವಾಗ ಹೇಳ್ಕೊಡ್ತೀನಿ. ಈಗ ಇದು ಆಯ್ತಲ್ವಾ, ಇದು ಒಂದು ಪ್ರಶ್ನೆ. ಈಗ ನೆಕ್ಸ್ಟ್ ಇದರಲ್ಲಿ ಇನ್ನೂ 2 ಥರ ಕೇಳ್ತಾರೆ. ಒಂದು ಏನಪ್ಪ ಅಂತಂದರೆ 45 ಆಯ್ತಲ್ವಾ, ಇದನ್ನೇ ಏನು ಮಾಡ್ತಾರೆ 30 ಡಿಗ್ರಿ ಅಂತ ಕೊಟ್ಬಿಡ್ತಾರೆ. 30 ಅಂತ ಕೊಟ್ಟಾಗ ಏನಪ್ಪ ಚೇಂಜ್ ಆಗುತ್ತೆ, ಟ್ಯಾನ್ 30 ಅಂತ ಬರುತ್ತೆ. ಟ್ಯಾನ್ ಥೀಟಾ = 30, ಟ್ಯಾನ್ 30 ಡಿಗ್ರಿ. ವಾಟ್ ಈಸ್ ಟ್ಯಾನ್ 30? 1/√3. ಇನ್ಕ್ಲೈನ್ಡ್ ಅಟ್ 30 ಡಿಗ್ರಿ ಟು x-axis ಅಂತ ಕೊಟ್ಟರೆ ಥೀಟಾ = 30 ಡಿಗ್ರಿ. ಫಾರ್ಮುಲಾ ಸ್ಲೋಪ್ = m = ಟ್ಯಾನ್ ಥೀಟಾ. ಥೀಟಾ ಜಾಗಕ್ಕೆ 30 ಹಾಕಿದ್ರೆ ಟ್ಯಾನ್ 30 = 1/√3. ಅದೇ ಥರ ಇನ್ನೊಂದು ಕೊಟ್ಟರೆ ಏನಪ್ಪ ಅಂತಂದರೆ 60 ಡಿಗ್ರಿ ಅಂತ ಕೊಡ್ತಾರೆ. 60 ಡಿಗ್ರಿ, ಥೀಟಾ = 60 ಡಿಗ್ರಿ, ಟ್ಯಾನ್ 60 ಅಂತ ಬರುತ್ತೆ. ವಾಟ್ ಈಸ್ ಟ್ಯಾನ್ 60? ಟ್ಯಾನ್ 60 ಅಂತಂದರೆ √3. ಟ್ಯಾನ್ 60 ಅಂತಂದರೆ √3. ನೋಡಿ, ಏನಾದರೂ ಇನ್ಕ್ಲಿನೇಷನ್ ಕೊಟ್ಟಿದ್ರೆ, ಆ್ಯಂಗಲ್ ಕೊಟ್ಟಿದ್ರೆ 3 ಥರನೇ ಕೊಡೋದು ಸಾಮಾನ್ಯ. ಏನೋ ಇಲ್ಲ 45 ಡಿಗ್ರಿ ಕೊಡ್ತಾರೆ, ಇಲ್ಲ 30 ಡಿಗ್ರಿ ಕೊಡ್ತಾರೆ, 60 ಡಿಗ್ರಿ ಕೊಡ್ತಾರೆ. ಈ ಥರ ಕೊಟ್ಟಾಗ ಫಾರ್ಮುಲಾ ಎಮ್ = ಟ್ಯಾನ್ ಥೀಟಾ. ಈಗ 3 ಬರೋದು ನೋಡಿ. ಟ್ಯಾನ್ 30 ಅಂದರೆ ಎಷ್ಟು ಬರೆದಿದ್ದೀನಿ, ಟ್ಯಾನ್ 45 3 ನೆನ್ಪಿಟ್ಕೋಬೇಕು ಆಯಿತಾ. ಟ್ಯಾನ್ 30 ಅಂದರೆ 1/√3, ಟ್ಯಾನ್ 45 1, ಟ್ಯಾನ್ 60 √3. ನೋಡಿ, ನಿಮಗೆ ಸ್ಲೋಪ್ ಕಂಡುಹಿಡಿಯೋದು 3 ಥರ ಇತ್ತು. 3 ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋನಲ್ಲಿ ಆಯಿತಾ. ಒಂದು ಏನಪ್ಪ ಅಂತಂದರೆ 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಯೋದೇನು, ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ, ಹೆಂಗೆ ಕಂಡುಹಿಡಿತೀವಿ, 3 ಲೆಕ್ಕ ಹೇಳ್ಕೊಟ್ಟೆ. ಅದೇ ಥರ ಈಕ್ವೇಷನ್ ಕೊಟ್ಟಾಗ ಯಾವ ಥರ ಕಂಡುಹಿಡಿಯೋದು, ಅದು 3 ಲೆಕ್ಕ ಇತ್ತು. ಮತ್ತು ಆ್ಯಂಗಲ್ ಕೊಟ್ಟಾಗ ಯಾವ ಥರ ಕಂಡುಹಿಡಿಯೋದು ಆಯಿತಾ. ನೀವು ಒಂದು ಟೆಕ್ಸ್ಟ್ ಬುಕ್, ಒಂದು ನೋಟ್ಬುಕ್ ಇಟ್ಕೊಳ್ಳಿ, ಪೆನ್ ಇಟ್ಕೊಳ್ಳಿ. ನಾನು ಏನು ಬರೀತೀನಿ ಅದನ್ನು ಬರೆದ್ರೆ ನಿಮಗೆ ಖಂಡಿತ ಬರುತ್ತೆ. ನೋಡಿ, ಆಲ್ರೆಡಿ 39 ಮಾರ್ಕ್ಸ್ ಮುಗಿದಿದೆ. ಈ ಚಾಪ್ಟರ್ ಮುಗಿದ್ರೆ ಇನ್ನು 39 ಅಂದರೆ 78 ಮಾರ್ಕ್ಸ್ ಬಂದುಬಿಡುತ್ತೆ ನಿಮಗೆ ಆಯಿತಾ. ನೋಡಿ, ಇಲ್ಲಿಗೆ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನೋಡಿ,